ಹಾಯ್ ಹಲೋ. ಇವತ್ತು ವಿಡಿಯೋ ಮಾಡೋಕೆ ಉದ್ದೇಶ ಏನಪ್ಪ ಅಂತಂದ್ರೆ, ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ನನಗೆ ಮೆಸೇಜ್ ಮಾಡಿದರು. ಏನಪ್ಪ ಅಂತಂದರೆ, ಈಗ ಬರೆದಿರುವಂಥ ಎಕ್ಸಾಮಿನ ರಿಸಲ್ಟ್ಸ್ ಯಾವಾಗ ಬರಬಹುದು ಅಂತ ಒಂದು 4-5 ಜನ ಕೇಳಿದರು. ನಿಮ್ದು ಯಾವುದೇ ಎಕ್ಸಾಮ್ ಇರಲಿ, ಕೊನೆ ಎಕ್ಸಾಮ್ ಏನಿದೆ ಅಲ್ಲ, ಫಾರ್ ಎಕ್ಸಾಂಪಲ್ ನಿಮ್ದು 5th ತಾರೀಕಿಗೆ ಲಾಸ್ಟ್ ಎಕ್ಸಾಮ್ ಇದೆ ಅಂತಂದರೆ, ಅಲ್ಲಿಂದ 15 ಡೇಸ್ ನಂತರ ವಿದಿನ್ 15 ಡೇಸ್ 7 to 15 ಡೇಸ್ ಒಳಗಡೆ ನಾವು ರಿಸಲ್ಟ್ ಅನೌನ್ಸ್, ಎಲ್ಲ ಕಾಲೇಜ್ ಕಡೆಯಲ್ಲೂ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಸೊ ರಿಸಲ್ಟ್ ಅನೌನ್ಸ್ ಆದಮೇಲೆ ಒಂದು ಇಂಪಾರ್ಟೆಂಟ್ ಕೆಲಸಗಳು ನೀವೇನು ಮಾಡಬೇಕಪ್ಪ ಅಂತಂದರೆ, ಲಿಂಕ್ ವ್ಯಾಲಿಡಿಟಿ ಅದನ್ನು ಎಕ್ಸಾಕ್ಟಾಗಲಿ ಯಾರಿಗೂ ಮೆನ್ಷನ್ ಮಾಡೋಕ್ಕಾಗಲ್ಲ. ರಿಸಲ್ಟ್ ಲಿಂಕ್ ವ್ಯಾಲಿಡಿಟಿ ಏನಪ್ಪ ಅಂದ್ರೆ, ಅದು ಮೇ ಬಿ 15 ಡೇಸ್ 1 ಮಂತ್ ಮ್ಯಾಕ್ಸಿಮಮ್ ನಾನು ನೋಡಿರೋ ಮಟ್ಟಿಗೆ 2 ಮಂತ್ಸ್ವರೆಗೂ ಮ್ಯಾಕ್ಸಿಮಮ್ ಹೋಗಿದೆ, ಅದಕ್ಕಿಂತ ಜಾಸ್ತಿ ಹೋಗಿಲ್ಲ. ಸೊ ಅದಕ್ಕಿಂತ ಬಿಫೋರ್ ನೀವೇನು ಮಾಡ್ಬೇಕಪ್ಪ ಅಂತಂದ್ರೆ, ರಿಸಲ್ಟ್ ಬಂದ ತಕ್ಷಣ ಬರೀ ನೋಡಿ ಸುಮ್ಮನೆ ಬಿಡಕ್ಕೆ ಹೋಗ್ಬೇಡ್ರಿ. ಎಲ್ಲರೂ ಅದನ್ನೊಂದು ಪ್ರಿಂಟ್ಔಟ್ ಕಾಪಿ ತೊಗೊಂಡು ಇಟ್ಕೊಳ್ರಿ. ಯಾಕಂದ್ರೆ ಕೆಲವೊಂದು ಜನ ಲೋನ್ ಇರುತ್ತೆ, ಬ್ಯಾಂಕಿಗೆ ಸಬ್ಮಿಟ್ ಮಾಡ್ಬೇಕಿರುತ್ತೆ. ಯಾಕಂದರೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬರೋ ಸ್ವಲ್ಪ ಲೇಟ್ ಆಗುತ್ತಿರ್ಬೋದು. ಕೆಲವೊಂದು ಜನ ಹಂಗಾಗುತ್ತಾ. ಸೊ ಅದಕ್ಕೆ ಬಿಫೋರ್ ನೀವೇನಪ್ಪ ಅಂತಂದ್ರೆ ಒಂದು ಪ್ರಿಂಟ್ಔಟ್ ತೆಗೆದು ಇಟ್ಕೊಂಬಿಡಿ. ಅದು ನಿಮ್ಮ ಪೇರೆಂಟ್ಸ್ಗೆ ತೋರ್ಸೋಕ್ಕಾಗಲಿ ಅಥವಾ ಬ್ಯಾಂಕಿಗೆ ಆಗಲಿ ಲೋನ್ಗೆ ಆಗಲಿ ಒಂದು ಯಾವುದೇ ರೀತಿಯಿಂದ ಅನುಕೂಲಕ್ಕೆ ಆಗುತ್ತೆ. ಇದೇ ಇವತ್ತಿನ ವಿಶೇಷ ಏನಪ್ಪ ಅಂತಂದ್ರೆ, ವಿಷಯ ಇಷ್ಟೇ. ರಿಸಲ್ಟ್ ಯಾವಾಗ ಬರುತ್ತೆ ಅಂದಿದ್ರು. ಸೊ ನಿಮ್ಮ ಲಾಸ್ಟ್ ಎಕ್ಸಾಮ್ ಮುಗಿದು 7 to 15 ಡೇಸ್ ಒಳಗಡೆ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಇಷ್ಟೇ. ಬಾಯ್ ಫ್ರೆಂಡ್ಸ್. ಹಾಯ್ ಹಲೋ. ಇವತ್ತು ವಿಡಿಯೋ ಮಾಡೋಕೆ ಉದ್ದೇಶ ಏನಪ್ಪ ಅಂತಂದ್ರೆ, ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ನನಗೆ ಮೆಸೇಜ್ ಮಾಡಿದರು. ಏನಪ್ಪ ಅಂತಂದರೆ, ಈಗ ಬರೆದಿರುವಂಥ ಎಕ್ಸಾಮಿನ ರಿಸಲ್ಟ್ಸ್ ಯಾವಾಗ ಬರಬಹುದು ಅಂತ ಒಂದು 4-5 ಜನ ಕೇಳಿದರು. ನಿಮ್ದು ಯಾವುದೇ ಎಕ್ಸಾಮ್ ಇರಲಿ, ಕೊನೆ ಎಕ್ಸಾಮ್ ಏನಿದೆ ಅಲ್ಲ, ಫಾರ್ ಎಕ್ಸಾಂಪಲ್ ನಿಮ್ದು 5th ತಾರೀಕಿಗೆ ಲಾಸ್ಟ್ ಎಕ್ಸಾಮ್ ಇದೆ ಅಂತಂದರೆ, ಅಲ್ಲಿಂದ 15 ಡೇಸ್ ನಂತರ ವಿದಿನ್ 15 ಡೇಸ್ 7 to 15 ಡೇಸ್ ಒಳಗಡೆ ನಾವು ರಿಸಲ್ಟ್ ಅನೌನ್ಸ್, ಎಲ್ಲ ಕಾಲೇಜ್ ಕಡೆಯಲ್ಲೂ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಸೊ ರಿಸಲ್ಟ್ ಅನೌನ್ಸ್ ಆದಮೇಲೆ ಒಂದು ಇಂಪಾರ್ಟೆಂಟ್ ಕೆಲಸಗಳು ನೀವೇನು ಮಾಡಬೇಕಪ್ಪ ಅಂತಂದರೆ, ಲಿಂಕ್ ವ್ಯಾಲಿಡಿಟಿ ಅದನ್ನು ಎಕ್ಸಾಕ್ಟಾಗಲಿ ಯಾರಿಗೂ ಮೆನ್ಷನ್ ಮಾಡೋಕ್ಕಾಗಲ್ಲ. ರಿಸಲ್ಟ್ ಲಿಂಕ್ ವ್ಯಾಲಿಡಿಟಿ ಏನಪ್ಪ ಅಂದ್ರೆ, ಅದು ಮೇ ಬಿ 15 ಡೇಸ್ 1 ಮಂತ್ ಮ್ಯಾಕ್ಸಿಮಮ್ ನಾನು ನೋಡಿರೋ ಮಟ್ಟಿಗೆ 2 ಮಂತ್ಸ್ವರೆಗೂ ಮ್ಯಾಕ್ಸಿಮಮ್ ಹೋಗಿದೆ, ಅದಕ್ಕಿಂತ ಜಾಸ್ತಿ ಹೋಗಿಲ್ಲ. ಸೊ ಅದಕ್ಕಿಂತ ಬಿಫೋರ್ ನೀವೇನು ಮಾಡ್ಬೇಕಪ್ಪ ಅಂತಂದ್ರೆ, ರಿಸಲ್ಟ್ ಬಂದ ತಕ್ಷಣ ಬರೀ ನೋಡಿ ಸುಮ್ಮನೆ ಬಿಡಕ್ಕೆ ಹೋಗ್ಬೇಡ್ರಿ. ಎಲ್ಲರೂ ಅದನ್ನೊಂದು ಪ್ರಿಂಟ್ಔಟ್ ಕಾಪಿ ತೊಗೊಂಡು ಇಟ್ಕೊಳ್ರಿ. ಯಾಕಂದ್ರೆ ಕೆಲವೊಂದು ಜನ ಲೋನ್ ಇರುತ್ತೆ, ಬ್ಯಾಂಕಿಗೆ ಸಬ್ಮಿಟ್ ಮಾಡ್ಬೇಕಿರುತ್ತೆ. ಯಾಕಂದರೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬರೋ ಸ್ವಲ್ಪ ಲೇಟ್ ಆಗುತ್ತಿರ್ಬೋದು. ಕೆಲವೊಂದು ಜನ ಹಂಗಾಗುತ್ತಾ. ಸೊ ಅದಕ್ಕೆ ಬಿಫೋರ್ ನೀವೇನಪ್ಪ ಅಂತಂದ್ರೆ ಒಂದು ಪ್ರಿಂಟ್ಔಟ್ ತೆಗೆದು ಇಟ್ಕೊಂಬಿಡಿ. ಅದು ನಿಮ್ಮ ಪೇರೆಂಟ್ಸ್ಗೆ ತೋರ್ಸೋಕ್ಕಾಗಲಿ ಅಥವಾ ಬ್ಯಾಂಕಿಗೆ ಆಗಲಿ ಲೋನ್ಗೆ ಆಗಲಿ ಒಂದು ಯಾವುದೇ ರೀತಿಯಿಂದ ಅನುಕೂಲಕ್ಕೆ ಆಗುತ್ತೆ. ಇದೇ ಇವತ್ತಿನ ವಿಶೇಷ ಏನಪ್ಪ ಅಂತಂದ್ರೆ, ವಿಷಯ ಇಷ್ಟೇ. ರಿಸಲ್ಟ್ ಯಾವಾಗ ಬರುತ್ತೆ ಅಂದಿದ್ರು. ಸೊ ನಿಮ್ಮ ಲಾಸ್ಟ್ ಎಕ್ಸಾಮ್ ಮುಗಿದು 7 to 15 ಡೇಸ್ ಒಳಗಡೆ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಇಷ್ಟೇ. ಬಾಯ್ ಫ್ರೆಂಡ್ಸ್. ಹಾಯ್ ಹಲೋ. ಇವತ್ತು ವಿಡಿಯೋ ಮಾಡೋಕೆ ಉದ್ದೇಶ ಏನಪ್ಪ ಅಂತಂದ್ರೆ, ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ನನಗೆ ಮೆಸೇಜ್ ಮಾಡಿದರು. ಏನಪ್ಪ ಅಂತಂದರೆ, ಈಗ ಬರೆದಿರುವಂಥ ಎಕ್ಸಾಮಿನ ರಿಸಲ್ಟ್ಸ್ ಯಾವಾಗ ಬರಬಹುದು ಅಂತ ಒಂದು 4-5 ಜನ ಕೇಳಿದರು. ನಿಮ್ದು ಯಾವುದೇ ಎಕ್ಸಾಮ್ ಇರಲಿ, ಕೊನೆ ಎಕ್ಸಾಮ್ ಏನಿದೆ ಅಲ್ಲ, ಫಾರ್ ಎಕ್ಸಾಂಪಲ್ ನಿಮ್ದು 5th ತಾರೀಕಿಗೆ ಲಾಸ್ಟ್ ಎಕ್ಸಾಮ್ ಇದೆ ಅಂತಂದರೆ, ಅಲ್ಲಿಂದ 15 ಡೇಸ್ ನಂತರ ವಿದಿನ್ 15 ಡೇಸ್ 7 to 15 ಡೇಸ್ ಒಳಗಡೆ ನಾವು ರಿಸಲ್ಟ್ ಅನೌನ್ಸ್, ಎಲ್ಲ ಕಾಲೇಜ್ ಕಡೆಯಲ್ಲೂ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಸೊ ರಿಸಲ್ಟ್ ಅನೌನ್ಸ್ ಆದಮೇಲೆ ಒಂದು ಇಂಪಾರ್ಟೆಂಟ್ ಕೆಲಸಗಳು ನೀವೇನು ಮಾಡಬೇಕಪ್ಪ ಅಂತಂದರೆ, ಲಿಂಕ್ ವ್ಯಾಲಿಡಿಟಿ ಅದನ್ನು ಎಕ್ಸಾಕ್ಟಾಗಲಿ ಯಾರಿಗೂ ಮೆನ್ಷನ್ ಮಾಡೋಕ್ಕಾಗಲ್ಲ. ರಿಸಲ್ಟ್ ಲಿಂಕ್ ವ್ಯಾಲಿಡಿಟಿ ಏನಪ್ಪ ಅಂದ್ರೆ, ಅದು ಮೇ ಬಿ 15 ಡೇಸ್ 1 ಮಂತ್ ಮ್ಯಾಕ್ಸಿಮಮ್ ನಾನು ನೋಡಿರೋ ಮಟ್ಟಿಗೆ 2 ಮಂತ್ಸ್ವರೆಗೂ ಮ್ಯಾಕ್ಸಿಮಮ್ ಹೋಗಿದೆ, ಅದಕ್ಕಿಂತ ಜಾಸ್ತಿ ಹೋಗಿಲ್ಲ. ಸೊ ಅದಕ್ಕಿಂತ ಬಿಫೋರ್ ನೀವೇನು ಮಾಡ್ಬೇಕಪ್ಪ ಅಂತಂದ್ರೆ, ರಿಸಲ್ಟ್ ಬಂದ ತಕ್ಷಣ ಬರೀ ನೋಡಿ ಸುಮ್ಮನೆ ಬಿಡಕ್ಕೆ ಹೋಗ್ಬೇಡ್ರಿ. ಎಲ್ಲರೂ ಅದನ್ನೊಂದು ಪ್ರಿಂಟ್ಔಟ್ ಕಾಪಿ ತೊಗೊಂಡು ಇಟ್ಕೊಳ್ರಿ. ಯಾಕಂದ್ರೆ ಕೆಲವೊಂದು ಜನ ಲೋನ್ ಇರುತ್ತೆ, ಬ್ಯಾಂಕಿಗೆ ಸಬ್ಮಿಟ್ ಮಾಡ್ಬೇಕಿರುತ್ತೆ. ಯಾಕಂದರೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬರೋ ಸ್ವಲ್ಪ ಲೇಟ್ ಆಗುತ್ತಿರ್ಬೋದು. ಕೆಲವೊಂದು ಜನ ಹಂಗಾಗುತ್ತಾ. ಸೊ ಅದಕ್ಕೆ ಬಿಫೋರ್ ನೀವೇನಪ್ಪ ಅಂತಂದ್ರೆ ಒಂದು ಪ್ರಿಂಟ್ಔಟ್ ತೆಗೆದು ಇಟ್ಕೊಂಬಿಡಿ. ಅದು ನಿಮ್ಮ ಪೇರೆಂಟ್ಸ್ಗೆ ತೋರ್ಸೋಕ್ಕಾಗಲಿ ಅಥವಾ ಬ್ಯಾಂಕಿಗೆ ಆಗಲಿ ಲೋನ್ಗೆ ಆಗಲಿ ಒಂದು ಯಾವುದೇ ರೀತಿಯಿಂದ ಅನುಕೂಲಕ್ಕೆ ಆಗುತ್ತೆ. ಇದೇ ಇವತ್ತಿನ ವಿಶೇಷ ಏನಪ್ಪ ಅಂತಂದ್ರೆ, ವಿಷಯ ಇಷ್ಟೇ. ರಿಸಲ್ಟ್ ಯಾವಾಗ ಬರುತ್ತೆ ಅಂದಿದ್ರು. ಸೊ ನಿಮ್ಮ ಲಾಸ್ಟ್ ಎಕ್ಸಾಮ್ ಮುಗಿದು 7 to 15 ಡೇಸ್ ಒಳಗಡೆ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಇಷ್ಟೇ. ಬಾಯ್ ಫ್ರೆಂಡ್ಸ್.